छात्रों, आप सबको मेरा नमस्कार। हिंदी ऑनलाइन कक्षा में आप सबका स्वागत है। अभी आप द्वितीय सेमिस्टर बीए में ಪಾದಾರ್ಪಣೆ कर चुके हैं। ವಿದ್ಯಾರ್ಥಿಗಳೇ, ಹಿಂದಿ ಆನ್ಲೈನ್ ತರಗತಿಗಳು ಇವತ್ತಿಂದ ಪ್ರಾರಂಭ ಆಗ್ತಾ ಇದೆ। ಈಗಾಗಲೇ ನೀವು ಎರಡನೇ ಸೆಮಿಸ್ಟರ್ಗೆ ಪಾದಾರ್ಪಣೆ ಮಾಡಿದ್ದೀರಾ। ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಇದೆ, ಫಸ್ಟ್ ಸೆಮಿಸ್ಟರ್ದು ಇನ್ನೂ ಎಕ್ಸಾಮೇ ಆಗಲಿಲ್ಲ, ಸೆಕೆಂಡ್ ಸೆಮಿಸ್ಟರ್ಗೆ ನಾವು ಹೇಗೆ ಬರೋದು? ಅದಕ್ಕೆ ನಿಮಗೆ ಅವಕಾಶ ಇದೆ। ನೀವು ಸೆಕೆಂಡ್ ಸೆಮಿಸ್ಟರ್ನ ಕಲಿತಾ ಇರ್ತೀರಾ, ಯಾವಾಗ ಯು ಜಿ ಸಿಯಿಂದ ಗೈಡ್ಲೈನ್ಸ್ ಬರುತ್ತೆ, ಯೂನಿವರ್ಸಿಟಿನವರು ನಿಮ್ಮ ಫಸ್ಟ್ ಸೆಮಿಸ್ಟರ್ನಲ್ಲಿ ಏನು ಬಾಕಿ ಉಳಿದಿದೋ ಆ ಪೇಪರ್ದು ಎಕ್ಸಾಮ್ ಮಾಡ್ತಾರೆ। ಅದಕ್ಕೆ ಸಮಯಾವಕಾಶ ಅಂದರೆ ಎಷ್ಟು, ಒಂದು ಸ್ವಲ್ಪ ದಿನಗಳು ಮೊದಲೇ ನಿಮಗೆ ತಿಳಿಸ್ತಾರೆ, ಟೈಮ್ ಟೇಬಲ್ ಬರುತ್ತೆ। ಆ ಟೈಮ್ ಟೇಬಲ್ನ ನಾವು ನಿಮಗೆ ಹೇಳ್ತೀವಿ, ಮತ್ತು ಎಕ್ಸಾಮ್ ಆಗೋ ಟೈಮಲ್ಲಿ ನಿಮಗೆ ರಜಾ ಇರುತ್ತೆ, ನೀವು ಓದ್ಕೊಂಡ್ಬಿಟ್ಟು ನೀವು ಎಕ್ಸಾಮನ್ನು ಬರಿಬೋದು। ಸೊ ಅದರ ಬಗ್ಗೆ ನೀವು ವರಿ ಮಾಡೋದು ಬೇಡ। ಹಿಂದೆಲ್ಲ ಇಯರ್ ಸ್ಕೀಮ್ ಇರ್ತಿತ್ತು, ಇಡೀ ವರ್ಷದ ಸಿಲೆಬಸ್ಸನ್ನು ಒಟ್ಟಿಗೆ ಓದಿ ಒಂದೇ ಸಲ ಎಕ್ಸಾಮ್ ಬರೀತಾಯಿದ್ರು। ನೀವು ಅದೇ ರೀತಿ ಅಂತ ನೀವು ಅಂದ್ಕೊಳ್ಳಿ, ಅಂದರೆ ನೀವೀಗ ಓದಿದ್ದೀರಾ ಮತ್ತು ಅದರದ್ದು ಎಕ್ಸಾಮ್ ಮಾಡಿಲ್ಲ, ಮತ್ತು ಸೆಕೆಂಡ್ ಸೆಮಿಸ್ಟರ್ ಆಗ್ತಿರ್ಬೇಕಾದ್ರೆ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ಸೆಕೆಂಡ್ ಸೆಮಿಸ್ಟರ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ। ಸೊ ಅದ್ರ ಬಗ್ಗೆ ಯಾವುದೇ ಗೊಂದಲ ಇಟ್ಕೊಳ್ಳೋಕೆ ಹೋಗಬೇಡಿ। ಇಲ್ಲಿ ನೀವು ಬರೀ ಮಾರ್ಕ್ಸಿಗಾಗಿ ನೀವು ಕಾಲೇಜಿಗೆ ಬರೋದಿಲ್ಲ, ಕಲಿಕೆಗಾಗಿ ಬರೋದು। ಏನು ಕಲಿಬೇಕು ಅದನ್ನು ನೀವು ಮನಸ್ಸಿಟ್ಟು ಕಲೀರಿ। ಈಗ ನಿಮಗೆ ಸೆಕೆಂಡ್ ಸೆಮಿಸ್ಟರ್ನ ಫಸ್ಟ್ ಕ್ಲಾಸಿದು ನಾನು ನಿಮಗೆ ಆ ಬಿ ಎ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಏನು ಸಿಲೆಬಸ್ ಇದೆ ಅದ್ರ ಬಗ್ಗೆ, ಮತ್ತು ಯಾವ ರೀತಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಇದೆ ಅದ್ರ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ। ನೋಡಿ, BAS HDL 181 ಅನ್ನೋದು ನಿಮ್ಮ ಸಬ್ಜೆಕ್ಟಿನ ಕೋಡ್ ಆಗಿರುತ್ತೆ, ನೀವು ಎಕ್ಸಾಮಲ್ಲೆಲ್ಲ ಬರೀಬೇಕಾಗಿದ್ದು। ಇದು ಗ್ರೂಪ್ 3ನಲ್ಲಿ ಬರುತ್ತೆ, ಪೇಪರ್ 2 ಬರುತ್ತೆ। ಮತ್ತು ಇದರಲ್ಲಿ ನಿಮಗೆ ವೀಕ್ಲಿ 4 hours ಕ್ಲಾಸ್ ಇರುತ್ತೆ। ಇದರಿಂದ ನಿಮಗೆ 2 ಕ್ರೆಡಿಟ್ಸ್ ಬರುತ್ತೆ। ನಿಮಗೆ ಇದು CBSE ಸಿಸ್ಟಮ್ ಅಂತ ಗೊತ್ತಿದೆ। ಮತ್ತು 3 hours ಎಕ್ಸಾಮ್ ಇರುತ್ತೆ, ಅದರಲ್ಲಿ 100 ಮಾರ್ಕ್ಸಿಗೆ ಪೇಪರ್ ಇದ್ದರೆ ಅದರಲ್ಲಿ 80 ಮಾರ್ಕ್ಸ್ 3 hours ಎಕ್ಸಾಮಲ್ಲಿ ನೀವು ಬರೆಯೋದು 80 ಮಾರ್ಕ್ಸಿಗೆ ಮಾತ್ರ, ಯಾಕಂದರೆ ಇನ್ನು 20 ಮಾರ್ಕ್ಸ್ ಇಂಟರ್ನಲ್ ಅಸೆಸ್ಮೆಂಟಿಂದ ನಿಮಗೆ ಸಿಕ್ಕಿರುತ್ತೆ। ಅದರಲ್ಲಿ ಅಸೈನ್ಮೆಂಟ್ಸ್ ಇರುತ್ತೆ, ಹಾಗೆ ಇಂಟರ್ನಲ್ ಎಕ್ಸಾಮ್ಗಳು ಇರುತ್ತೆ। ಈಗ ನೀವು ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಇರೋದ್ರಿಂದ ನೀವು ಪರ್ಚೇಸ್ ಮಾಡಬೇಕಾಗಿರೋ ಬುಕ್ ಯಾವುದು ಅಂದರೆ गद्यधार। संपादक सुशील कुमार माहेश्वरी द्वारा संपादित एक किताब पाठ्य पुस्तक है। पाठ्य पुस्तक का नाम गद्यधार। ಇದರಲ್ಲಿ ನಿಮಗೆ 3 ಪಾಠಗಳು ಸಿಗುತ್ತೆ, ಮತ್ತು ಇನ್ನು 3 ಪಾಠಗಳದ್ದು ನಾನು ನಿಮಗೆ PDF ನೋಟ್ಸನ್ನು ಕಳಿಸ್ಕೊಡ್ತೀನಿ। नेक्स्ट ಇನ್ನೊಂದು ಪುಸ್ತಕ ಖರೀದಿ ಮಾಡಬೇಕಾಗಿದೆ, और एक किताब खरीदनी है, वह है हिंदी व्याकरण, सैद्धांतिक हिंदी व्याकरण। देखकर खरीदिए सैद्धांतिक हिंदी व्याकरण। इसके संपादक है डॉक्टर नागरत्न राव और श्रीमती वैशाली सालियान जी। तो ये 2 किताबें आपको ज़रूरी है, और एक जो 3 पाठ है 4 उससे संबंधित PDF मैं आपको भेज दूँगा। ನೆಕ್ಸ್ಟ್ ಈಗ ನಾವು ನೋಡೋಣ ನಿಮ್ಮ ಸಿಲೆಬಸನ್ನು ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದರೆ, ಒಟ್ಟು 4 ಯೂನಿಟ್ಸ್ ಇಲ್ಲಿ ಇದನ್ನು ಡಿವೈಡ್ ಮಾಡಿರ್ತಾರೆ। ನಿಮ್ಮ ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸ್ ಯಾವ ಥರ ಕೇಳ್ತಾರೆ ಮತ್ತು ಸಿಲೆಬಸ್ ಯಾವ ಥರ ಡಿವೈಡ್ ಆಗುತ್ತೆ ಅಂತ ಈಗ ನಾನು 1 by 1 ಹೇಳ್ತಾ ಹೋಗ್ತೀನಿ। ಇದನ್ನು ಸರಿ ಅರ್ಥ ಮಾಡಿಕೊಂಡ್ರೆ ನೀವು ಎಕ್ಸಾಮಿಗೆ ಹೇಗೆ ಓದಬೇಕು, ಯಾವ ಥರ ಆನ್ಸರ್ನ ನೀವು ಬರೀಬೇಕಾಗುತ್ತೆ, ಅದಕ್ಕೆ ಹೆಲ್ಪ್ ಆಗುತ್ತೆ। तो गद्यधार आपकी पाठ्य पुस्तक का नाम है। गद्यधार इसका मतलब है इसमें गद्य संकलित है। ಇದರಲ್ಲಿ ನಿಬಂಧ ಇರ್ಬೋದು, ಕಹಾನಿ ಇರ್ಬೋದು, ಸಂಸ್ಮರಣ ಇರ್ಬೋದು, ರೇಖಾಚಿತ್ರ ಇರ್ಬೋದು, ಹೀಗೆ ಬೇರೆ ಬೇರೆ ಇದು ನಿಬಂಧದಲ್ಲಿ ಅಂದರೆ ಗದ್ಯದಲ್ಲಿ ಬೇರೆ ಬೇರೆ ಪ್ರಕಾರಗಳದ್ದು ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ। तो ಇದಕ್ಕೆ 12 hours ಫಿಕ್ಸ್ ಮಾಡಿದ್ದಾರೆ। ಮೊದಲನೇದು ಯಾವುದು, बालकृष्ण भट्ट एक प्रसिद्ध निबंधकार है, उनके द्वारा लिखित एक निबंध आपको रखा गया है। निबंध का नाम है आंसू। आंसू अंद्रेನು, ಕಣ್ಣೀರು। ಕಣ್ಣೀರಿಗೆ ಸಂಬಂಧಪಟ್ಟಾಗಿ ಒಂದು ಎಸ್ಸೆ ಬರೆದಿದ್ದಾರೆ, ಅಂದರೆ ಪ್ರಬಂಧವನ್ನು ಬರೆದಿದ್ದಾರೆ। ಏನೆಲ್ಲ ಅದನ್ನು ಬರೆದಿದ್ದಾರೆ ಅನ್ನೋದನ್ನು ನಾವು ಪಾಠ ಮಾಡಬೇಕಾದ್ರೆ ಅದನ್ನು ಡೀಟೇಲ್ ಆಗಿ ನಾವು ಅದರ ಬಗ್ಗೆ डिस्कस ಮಾಡೋಣ। तो पहला निबंध आपके लिए है आंसू, लिखने वाले हैं बालकृष्ण भट्ट। यहाँ आपको शीर्षक भी याद रखना है और लिखने वाले लेखक का नाम भी याद रखना है। तो बालकृष्ण द्वारा लिखित एक निबंध है आंसू। ಎರಡನೇದು ಯಾವುದಿದೆ,
ಮಹಾದೇವಿ ವರ್ಮಾ ದ್ವಾರ ಲಿಖಿತ್ ಗುಂಗಿಯಾ. ಗುಂಗಿಯಾ ಅಂದರೆ ಇಲ್ಲಿ ಮೂಗಿ ಅಂತ ಅರ್ಥ, ಅಂದರೆ ಮಾತು ಬರೋದಿಲ್ವಲ್ಲ ಅವರಿಗೆ ಗುಂಗಿಯಾ ಅಂತ ಹೇಳ್ತಾರೆ. ಎಂದು ಮಾತು ಬಾರದಿರೋ ಒಂದು ಸ್ತ್ರೀಯ ಜೊತೆಗೆ ಏನು ಆ ಸ್ತ್ರೀಯ ವರ್ಣನೆ ಮಾಡ್ತಾರೆ. ಯಹ್ ಏಕ್ ರೇಖಾಚಿತ್ರ ಹೇ. ರೇಖಾಚಿತ್ರ ಅಂದರೆ ಸ್ಕೆಚ್, ಅಂದರೆ ಆಕೆಯ ಪೂರ್ಣ ವ್ಯಕ್ತಿತ್ವವನ್ನು ಇಲ್ಲಿ ಈ ಇದರಲ್ಲಿ ಹೇಳಿದ್ದಾರೆ. ಬೋಲ್ನೆ ಲಿಖನೆ ವಾಲಿ ಹೇ ಮಹಾದೇವಿ ವರ್ಮಾ और शीर्षक क्या है, ರೇಖಾಚಿತ್ರ का शीर्षक गुंगिया. ಸೊ ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಮುಂದೆ. नेक्स्ट कुबेरनाथ राय द्वारा लिखित और एक ललित निबंध है. निबंध में भी कई प्रकार है. यह एक ललित निबंध है, हास्य और रस से भरा हुआ. उसका नाम है रस आखेटक. रस आखेटक. लिखने वाले लेखक है कुबेरनाथ राय और निबंध का ललित निबंध का नाम है रस आखेटक. ಗದ್ಯಧಾರ ಏನು ಪುಸ್ತಕವನ್ನು ನಾನು ತೋರಿಸಿದ್ದೀನಿ ಅದರಲ್ಲಿ ನಿಮಗೆ ಈ 3 ಪಾಠಗಳು ಬರುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡಿ. 3 ಅದರಲ್ಲಿ ಬೇರೆ ಬೇರೆ ಪಾಠಗಳು ಇರುತ್ತೆ, ಅದು ನೀವು ಓದಬೇಕಾಗಿರೋದು ಈ 3 ಪಾಠಗಳನ್ನು ಮಾತ್ರ ಅಕಾರ್ಡಿಂಗ್ ಟು ದ ಸಿಲೆಬಸ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ. नेक्स्ट ಏನಿದೆ ನೋಡೋಣ. आगे क्या है, गद्यधारा गद्य संग्रह है, उसमें और 3 ಗದ್ಯ ಹೇ. ಆ ಪುಸ್ತಕದಲ್ಲಿ ಸಿಗೋದಿಲ್ಲ, ಹುಡುಕೋಕೆ ಪ್ರಯತ್ನ ಮಾಡಬೇಡಿ. ವಿಷ್ಣು ಪ್ರಭಾಕರ್ ದ್ವಾರ ಲಿಖಿತ್ ಏಕ್ ಸಂಸ್ಮರಣ ಹೇ ಸಬ್ಕೆ ದದ್ದಾ. ಸಬ್ಕೆ ದದ್ದಾ, ಇಲ್ಲಿ ದದ್ದಾ ಅಂದರೆ ಒಂದು ಬಡೆ ಭಾಯಿ ಅರ್ಥದಲ್ಲಿ ಬರುತ್ತೆ, ಎಲ್ಲರಿಗೂ ದೊಡ್ಡ ಅಣ್ಣನ ರೀತಿಯಲ್ಲಿ ಇದ್ರು ಅನ್ನೋದಕ್ಕೆ ಬಗ್ಗೆ ಇಲ್ಲಿ ವಿಷ್ಣು ಪ್ರಭಾಕರ್ ಬರೆದಿದ್ದಾರೆ. ಯಾರ ಬಗ್ಗೆ ಬರೆದಿದ್ದಾರೆ ಅದನ್ನು ನಾನು ನಿಮಗೆ ಪಾಠ ಮಾಡಬೇಕಾದ್ರೆ ಹೇಳ್ತೀನಿ, ನಿಮಗೆ ತುಂಬ ಖುಷಿ ಆಗುತ್ತೆ ಆ ಪಾಠದ ಬಗ್ಗೆ ಕೇಳ್ತಾ ಹೋದರೆ. ವಿಷ್ಣು ಪ್ರಭಾಕರ್ ने लिखा है और पाठ का शीर्षक दिया है सबके दद्दा. दद्दा. नेक्स्ट सत्यकाम विद्यालंकार द्वारा लिखित एक जीवनी है लोकमान्य तिलक. लोकमान्य ತಿಲಕರ ಬಗ್ಗೆ ಬರೆದಿರೋದು ಬಾಲ್ ಗಂಗಾಧರ್ ತಿಲಕ್ ಬಗ್ಗೆ. ಲಿಖನೆ ವಾಲೆ ಹೇ ಸತ್ಯಕಾಮ್ ವಿದ್ಯಾಲಂಕಾರ್. 2ನೇ ಪಾಠ ಅದರಲ್ಲಿ. ಮತ್ತು 3ನೇದಿದೆ एक बहुत अच्छी सी सुंदर सी कहानी हरिशंकर परसाई द्वारा लिखित टार्च बेचने वाला. ಟಾರ್ಚ್ ಬೇಚನೆ ವಾಲ ಇಲ್ಲಿ ಒಂದು ಕಹಾನಿ ಸ್ಟೋರಿ ಇದೆ, ಅದನ್ನು ಬರೆದಿರೋದು ಹಾಸ್ಯ ವ್ಯಂಗ್ಯ ಲೇಖಕ್ ಹರಿಶಂಕರ್ ಪರಸಾಯಿಜಿ. ಸೊ ಇಲ್ಲಿ 3 ಪಾಠಗಳನ್ನು ಓದ್ತೀರಾ, ಅಲ್ಲಿ 3 ಪಾಠಗಳನ್ನು ಓದ್ತೀರಾ. ಟೋಟಲ್ ಎಷ್ಟಾಯಿತು, 6 लेसन्स आಯಿತು. इतना सीखेंगे तो आपके लिए गद्य भाग में जो है पाठ यह पूरा हो जाता है. ನಿಮಗೆ ಗದ್ಯವನ್ನು ಮಾತ್ರ ಇಟ್ಟಿರೋದ್ರಿಂದ ನೀವು ಈ ಸೆಮಿಸ್ಟರಲ್ಲಿ ಕಲಿಯೋದು ಒಟ್ಟು 6 ಪಾಠಗಳನ್ನು ಮಾತ್ರ. ನೋಡಿ ಎಷ್ಟು ಸಿಂಪಲ್ ಆಗಿರುತ್ತೆ. ನಾವು ಯಾವುದನ್ನೇ ಆಗಲಿ ಕಲಿಯೋದಕ್ಕೆ ಮುಂಚೆನೇ ಅಯ್ಯೋ ಅಷ್ಟಿದೆ ಇಷ್ಟಿದೆ ಅಂತ ಅಂದ್ಕೊಂಡು ಹೆದರ್ಕೊಳ್ಳೋ ಅಗತ್ಯ ಇಲ್ಲ. डरने की ज़रूरत नहीं है. आपके लिए सिर्फ यहाँ 6 पाठ रखे गए हैं. पहले भाग में 3, फर्स्ट यूनिट में 3 पाठ है और दूसरी यूनिट में और 3 पाठ है. इतना ही आपको सेकेंड सेमिस्टर में सीखना है. इदाद ಮೇಲೆ ग्रामर पार्ट ಇದೆ. ಓ ಇಷ್ಟೇನಾ ಅಂತ ಖುಷಿ ಆಗಬೇಡಿ, ग्रामर पार्ट ಇದೆ. ग्रामर पार्ट में क्या क्या है, यह 3rd यूनिट में आता है सैद्धांतिक व्याकरण है. नाले ಬಿಟ್ಟು ಹೋಗಿದೆ सैद्धांतिक व्याकरण. ಅದರಲ್ಲಿ ಯಾವ್ದು ಬರುತ್ತೆ, क्या क्या आता है इसमें, अविकारी शब्द भेद. विकारी शब्दों के बारे में आपने फर्स्ट सेमिस्टर में सीखा है. ಏನಿದು विकारी शब्द, संज्ञा, सर्वनाम, विशेषण, क्रिया, ये चारों विकारी शब्द है. शब्द के 8 प्रकारों में 4 प्रकार विकारी और 4 प्रकार जो अविकारी शब्द के वर्ग में आते हैं. अविकारी शब्द इस सेमिस्टर में आप सीखने जा रहे हैं. अविकारी शब्दದಲ್ಲಿ क्रिया, विशेषण, संबंध बोधक, विस्मयादि बोधक ಮತ್ತು ಸಂಯೋಜಕ ಅಥವಾ ಸಮುಚ್ಚಯ ಬೋಧಕ ಅಂತ ಹೇಳ್ತೀವಿ. ಒಟ್ಟು 4, ಇಲ್ಲಿ 4. ಈ 4ರಲ್ಲಿ अविकारी शब्द, अविकारी का मतलब है वाक्य में प्रयोग होते समय इसका रूप नहीं बदलता. ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಹೇಳ್ತೀನಿ. अविकारी शब्द के बारे में आप सीखने वाले हैं. उपसर्ग और प्रत्यय सेकेंड आता है उसमें. उपसर्ग और प्रत्यय. उपसर्ग अंदर प्रीफिक्स, प्रत्यय का मतलब है सफिक्स. शब्द से पहले जो जुड़कर उस जो शब्दांश जुड़ता है और नए शब्द का निर्माण होता है उसे हम उपसर्ग बोलते हैं. उपसर्ग को जोड़कर हम नए शब्द का निर्माण कर सकते हैं. ये उपसर्ग ಏನೋ एक शब्दांश होता है, पूरा शब्द नहीं. उसी प्रकार प्रत्यय भी एक शब्दांश होता है. यह शब्द के आगे जुड़कर क्या बनता है, नया शब्द बनता है. ಈಗ ದಿನ ಇದೆ, ನೀವು ಪ್ರತಿ ಪ್ಲಸ್ ದಿನ ಬರೆದ್ರೆ ಏನಾಯಿತು, ಪ್ರತಿದಿನ ಆಯಿತು. ಪ್ರತಿದಿನ ಅಂದರೆ ಏನಾಯಿತು, ಹೊಸ ಶಬ್ದ ಡೈಲಿ ಅಂತ. ದಿನ ಇತ್ತು ಡೇ, प्रतिदिन ಡೈಲಿ ಅಂತ ಹೊಸ ಶಬ್ದ ನಿರ್ಮಾಣ ಆಯಿತು. ಉಸೆ ಹಮ್ ಉಪಸರ್ಗ ಬೋಲ್ತೆ ಹೇ. ಹಾಗೆ ನಾವು ಈಗ ಸುಂದರ್ ಇದೆ,
ಸುಂದರ್ ಸುಂದರತಾ ತಾ ಜೋಡಿಸಿದರೆ ನಾವೊಂದು ಪ್ರತ್ಯಯವನ್ನು ಸುಂದರತಾ ಆಯಿತು ಭಾವವಾಚಕ ಸಂಜ್ಞೆ ಆಗುತ್ತೆ, ಅದನ್ನು ನಾವು प्रत्यय ಅಂತ ಹೇಳ್ತೀವಿ। सो उपसर्ग और प्रत्यय के बारे में मैं आपको आगे पढ़ाऊंगा। तीसरा है उसमें वाक्य भेद। वाक्य के 3 भेद होते हैं, सरल वाक्य, संयुक्त वाक्य और मिश्र वाक्य। उसके बारे में मैं आपको बताऊंगा। सरल वाक्य कैसे बनते हैं, सरल वाक्य से संयुक्त वाक्य में, संयुक्त वाक्य से मिश्र वाक्य में ಯಾವ ರೀತಿ ಸಿಂಪಲ್ ಸೆಂಟೆನ್ಸ್, ಕಾಂಪ್ಲೆಕ್ಸ್ ಸೆಂಟೆನ್ಸ್, ಕಾಂಪೌಂಡ್ ಸೆಂಟೆನ್ಸನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ। ನೆಕ್ಸ್ಟ್ ವಿರಾಮ ಚಿಹ್ನ, ನಾವು ಪಂಕ್ಚುಯೇಷನ್ ಮಾರ್ಕ್ಸ್ ಏನು ಹೇಳ್ತೀವಲ್ಲ ಅದನ್ನು ಯಾವ ರೀತಿ ಕहाँ पूर्ण विराम लगता है, कहाँ अल्प विराम लगता है, कहाँ योजक लगता है, ಏನೇನು ಡ್ಯಾಶ್ ಎಲ್ಲಿ ಹಾಕಬೇಕು ಇದ್ರ ಬಗ್ಗೆ ಎಲ್ಲ ನಾನು ನಿಮಗೆ ನೆಕ್ಸ್ಟ್ ಇದರಲ್ಲಿ ಹೇಳ್ತೀನಿ। ವಿರಾಮ ಚಿಹ್ನ पंक्चुएशन मार्क्स। नेक्स्ट पद परिचय। पद परिचय का मतलब है वाक्य में जो शब्दों का प्रयोग, जब शब्दों का प्रयोग हम वाक्य में करते हैं वह पद कहलाता है। ಈಗ ನಾವು ರಾಮ್ वन जाता है, जंगल जाता है ಇದ್ರೆ ರಾಮ್ ಒಂದು ಶಬ್ದ ಇದೆ, ಅದನ್ನು ಪದ್ ಅಂತ ಹೇಳ್ತೀವಿ। ಸೆಂಟೆನ್ಸಲ್ಲಿ ಯೂಸ್ ಆದ ಕೂಡ ಅದು ಪದ್ ಅಂತ ಕರೆಸ್ಕೊಡುತ್ತೆ। ಜಂಗಲ್ ಏಕ್ ಶಬ್ದ है और जाता है एक शब्द, ಅದನ್ನು ನಾವು ಪ್ರತಿಯೊಂದು ಶಬ್ದಕ್ಕೆ ಪರಿಚಯ ಕೊಡೋದು। ಈಗ अगर मैं आपसे पूछूं तो आपका परिचय, आप अपने माता पिता का नाम बताएंगे, आपका परिचय देंगे, ಏಜ್ ಹೇಳ್ತೀರಾ, ಹಾಗೆ ನಿಮ್ಮ ಪರಿಚಯವನ್ನು ಹೇಗೆ ಕೊಡ್ತೀರಲ್ಲ ಅದೇ ಥರ ಇಲ್ಲೇನಾಗುತ್ತೆ पदದ परिचय ಕೊಡಬೇಕು। लिंग किस लिंग में है, पुल्लिंग है या स्त्रीलिंग, एक वचन है बहुवचन, उसमें क्या कोई कारक जुड़ा है या नहीं, कारक हो तो कौन सा कारक है, कारक का भेद, संज्ञा हो तो संज्ञा में कौन सा भेद है, ಈ ಥರ, ಅಥವಾ सर्वनाम ಇದ್ದರೆ सर्वनाम में कौन सा, ಈ ಥರ। ಮತ್ತು ಕ್ರಿಯಾ है तो किस काल में है, वर्तमान काल में है, भूतकाल में या भविष्यತ್ काल में, ಈ ರೀತಿಯಾಗಿ ಪದಗಳ ಪರಿಚಯ ಕೊಡೋದು। ಆ ಪರಿಚಯ ಕೊಟ್ಟರೆ ನಿಮಗೆ ವಾಕ್ಯದಲ್ಲಿರೋ ಎಲ್ಲ ಪದಗಳ ಪರಿಚಯ ಸಿಗುತ್ತೆ। तो ಈ ರೀತಿಯಾಗಿ ನಿಮಗೆ ಏನಾಯಿತು, सैद्धांतिक व्याकरण में 5 भेद है। ಮತ್ತೆ सैद्धांतिक व्याकरण पार्ट 2 ಇದೆ, 4th यूनिट। इसमें क्या आता है, संधि। संधि शब्द आपका, संधि आपके बारे में आप हाई स्कूल में भी पढ़ चुके हैं 10th स्टैंडर्ड में। उसकी परिभाषा सीखेंगे अंडर डेफिनेशन, और उसके भेद, संधि की परिभाषा और संधि के भेद, ಅದು ಯಾವ ರೀತಿ ಸ್ವರ ಸಂಧಿ ಯಾವುದು, ವ್ಯಂಜನ ಸಂಧಿ ಏನು, ಅದರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ತೀನಿ। नेक्स्ट समास के बारे में आप सीखने वाले हैं, उसकी परिभाषा सीखेंगे और उसके भेदों के बारे में जानेंगे। समासದಲ್ಲಿ ಯಾವುದು, तत्पुरुष समास कैसे बनता है, द्विगु समास कैसे बनता है, उसे हम कैसे पहचान सकते हैं, बहुव्रीहि समास की क्या परिभाषा हो सकती है, ಈ ಎಲ್ಲ ಡೀಟೇಲ್ಸನ್ನು ನಾನು ನಿಮಗೆ ಹೇಳ್ತೀನಿ। नेक्स्ट शब्द शुद्धिकरण। यहाँ क्या करते हैं, परीक्षा में कुछ शब्द देते हैं, कुछ वर्ड्स ना ಕೊಟ್ಟಿರ್ತಾರೆ, उसमें कुछ गलतियाँ होती है, व्याकरणिक दोष, ಏನೋ ಕೆಲವು ಮಿಸ್ಟೇಕ್ಸ್ ಇರ್ಬೋದು। ಅದರಲ್ಲಿ ಈ ಕಿ ಮಾತ್ರ, ಬಡಿ ಕಿ ಮಾತ್ರ, ಛೋಟಿ ಕಿ ಮಾತ್ರ ಆಗಿರ್ಬೋದು, ಛೋಟಿ ಕೆ ಬಡಿ ಕಿ ಮಾತ್ರ, ಊ ಇರೋದು ಉ ಆಗಿರ್ಬೋದು, ಅಥವಾ ಆ ಕಿ ಮಾತ್ರ ಬರೋ ಜಾಗ ಅ ಆಗಿರ್ಬೋದು, ಈ ಥರ। ಮತ್ತು अल्प प्राण महाप्राण ಯಾವುದಾದ್ರೂ ವ್ಯತ್ಯಾಸ ಆಗಿರ್ಬೋದು। तो इस प्रकार की गलतियों को सुधार कर आपको वाक्य शुद्ध करना है, शब्द शुद्धिकरण। इसके लिए आपको शब्द देते हैं, कुछ शब्द उसे ठीक करके लिखना है। सेंटेंसನ ಆ ವರ್ಡ್ನ ಸರಿ ಮಾಡಿ ಬರೆದರೆ ಮುಗೀತು। नेक्स्ट वाक्य शुद्धिकरण। यहाँ शब्द नहीं, यहाँ वाक्य देते हैं, सेंटेंस ಕೊಡ್ತಾರೆ, उसमें जो गलतियाँ होती है उसे ठीक करके आपको लिखना है। सो ನೀವು ಇದನ್ನು ಬರಿಬಹುದು। नेक्स्ट आता है अंत का ನಿಬಂಧ ಲೇಖನ್, ಸಮಸಾಮಯಿಕ ಅಂದರೆ ಕಾಂಟೆಂಪರರಿ ವಿಷಯಗಳ ಬಗ್ಗೆ ಕೆಲವು ಎಸ್ಸೆಗಳನ್ನು ಬರೆಯೋದಿರುತ್ತೆ, ಅಂದರೆ ಪ್ರಬಂಧ ಅಂತ ಹೇಳ್ತೀವಿ, ಎಸ್ಸೆಗಳನ್ನು ಬರೆಯೋದಿರುತ್ತೆ। ಸೊ ಜನರಲ್ ಟಾಪಿಕ್, ಎಲ್ರಿಗೂ ಗೊತ್ತಿರೋ ಟಾಪಿಕ್ಕನ್ನು ಕೊಟ್ಟಿರ್ತಾರೆ, उस पर आपको एक छोटा सा एक लघु निबंध लिखना है। तो यह आपका सिलेबस है, ಇದು ನಿಮ್ಮ ಸಿಲೆಬಸ್। ವಿದ್ಯಾರ್ಥಿಗಳೇ, ಇದು ಇಲ್ಲ ನಿಮ್ಮ ಸಿಲೆಬಸ್ ಬಗ್ಗೆ ಈಗ ನಿಮಗೆ ಗೊತ್ತಾಗಿದೆ ಅಂದಮೇಲೆ ಯಾವ್ಯಾವ ಪುಸ್ತಕಗಳನ್ನು ತಗೋಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ। गद्यधारा, संपादक सुशील कुमार माहेश्वरी और राधा कृष्ण प्रकाशन दिल्ली। और दूसरी किताब है सैद्धांतिक हिंदी व्याकरण, डॉक्टर नागरत्न राव इसके संपादक, और साथ में श्रीमती वैशाली सालियान जी, और वाणी प्रकाशन से यह बाहर निकली है और नई दिल्ली से प्रकाशित है। ಈ ಎರಡು ಪುಸ್ತಕಗಳನ್ನು ನೀವು ಪರ್ಚೇಸ್ ಮಾಡಬೇಕು। सैद्धांतिक हिंदी व्याकरण ಆಗಲೇ ಫಸ್ಟ್ ಸೆಮ್ಮಲ್ಲಿ ಪರ್ಚೇಸ್ ಮಾಡಿದರೆ ಈ ಸೆಮ್ಮಲ್ಲಿ ಮತ್ತೆ ಪರ್ಚೇಸ್ ಮಾಡೋ ಅಗತ್ಯ ಇಲ್ಲ, फिर से खरीदने की ज़रूरत नहीं है। तो ಈಗ ನಿಮಗೆ ಫಸ್ಟ್ ಕ್ಲಾಸಲ್ಲಿ ಸಿಲೆಬಸ್ ಬಗ್ಗೆ ಪರಿಚಯ ಆಗಿದೆ,
ಈಗ ನಿಮಗೆ ಸಿಲೆಬಸ್ ಆದಮೇಲೆ ಎಕ್ಸಾಮ್ನಲ್ಲಿ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಅದರ ಬಗ್ಗೆ ಕ್ಯೂರಿಯಾಸಿಟಿ ಇರುತ್ತೆ. ಯಾವ ಥರ ನಮಗೆ ಕ್ವೆಶ್ಚನ್ ಪೇಪರ್ ಪ್ಯಾಟರ್ನ್ ಇರ್ಬೋದು, ಈಗ ಒಂದೊಂದಾಗಿ ನೋಡೋಣ. ಸೀರಿಯಲ್ ನಂಬರ್ ಏನಿದೆ ಅದೆಲ್ಲ ಮೇನ್ಸ್, ನಿಮ್ಮ ಕ್ವೆಶ್ಚನ್ ಪೇಪರ್ನ ಬ್ಲೂ ಪ್ರಿಂಟ್ ಅಂತ ನಾವು ಇದನ್ನು ಹೇಳ್ಬೋದು. फर्स्ट सीरियल नंबर 1 ಅಂತ ಏನಿದೆ रोमन नंबर ಅಲ್ಲಿ वह फर्स्ट मेन है ऑब्जेक्टिव टाइप क्वेश्चंस. इसका मतलब क्या है, ಇಲ್ಲಿ 1 ಮಾರ್ಕ್ಸ್ನ ಕ್ವೆಶ್ಚನ್ಸನ್ನು ಕೇಳಿರ್ತಾರೆ, 1 ಮಾರ್ಕ್ ಕ್ವೆಶ್ಚನ್ಸ್ ಕೇಳಿರ್ತಾರೆ. एक अंक में एक वाक्य में या एक शब्द में एक पद में लिखने वाले ಪ್ರಶ್ನೆ ಪೂಚ್ತೆ ಅದಕ್ಕೆ ಆ ರೀತಿ ನೀವು ಆನ್ಸರ್ ಮಾಡಬೇಕು. ಇದಕ್ಕೆ ಎಲ್ಲಿಂದ ಕ್ವೆಶ್ಚನ್ಸ್ ಕೇಳ್ತಾರೆ, 1 ಮಾರ್ಕ್ ಕ್ವೆಶ್ಚನ್ಸ್ ಎಲ್ಲಿಂದ ಕೇಳ್ತಾರೆ, ಯೂನಿಟ್ 1 और ಯೂನಿಟ್ 2 से. ಯೂನಿಟ್ 1 ಇಂದಾನು ಕೇಳ್ಬೋದು, ಯೂನಿಟ್ 2 ಇಂದಾನು, ಎರಡಲ್ಲೂ ಕೇಳೇ ಇರ್ತಾರೆ ಸಾಮಾನ್ಯವಾಗಿ. 5 ಪ್ರಶ್ನೆ ಪೂಚ್ತೆ तो ಅದರಿಂದ 2 ಕೇಳಿದರೆ ಇದರಿಂದ 3 ಕೇಳ್ಬೋದು. ಇದರಲ್ಲಿ ಫಸ್ಟ್ ಯೂನಿಟಲ್ಲಿ 3 ಕೇಳಿದರೆ ಸೆಕೆಂಡ್ ಯೂನಿಟಲ್ಲಿ 2 ಕೇಳ್ಬೋದು. ಸೊ 5 ಕ್ವೆಶ್ಚನ್ಸ್ ಬಂತು. नेक्स्ट एनोटेशंस इरुत्ते अंदर संदर्भ स्पष्टीकरण कीजिए. संदर्भ के साथ आपको लिखना है किसने किससे कहा, किस पाठ से लिया गया है, लिखने वाले लेखक या लेखिका का नाम क्या है, किस संदर्भ में यह वाक्य कहा गया है और उसकी विशेषता क्या है. ಇದನ್ನು ನೀವು ಸಂದರ್ಭದಲ್ಲಿ ಬರೀಬೇಕು. इसके लिए भी प्रश्न व संदर्भ के लिए वाक्य कहाँ से लेंगे, यूनिट 1 और यूनिट 2 ಆ 6 ಪಾಠಗಳಿಂದ ಕೇಳ್ತಾರೆ. उसके लिए आप तैयारी कर सकते हैं. ಇಂಟರ್ನಲ್ ಚಾಯ್ಸ್ ಇರುತ್ತೆ ಅಂದರೆ ಯೂನಿಟ್ 1 ನಲ್ಲಿ 2ರಲ್ಲಿ 1 ಬರೀಲೇಬೇಕು, ಒಟ್ಟು 2 ಕೊಟ್ಟಿರ್ತಾರೆ, 2ರಲ್ಲಿ 1 ಬರೀಬೇಕು. ಯೂನಿಟ್ 2 ಅಂದರೆ ಆ 3 ಚಾಪ್ಟರ್ಸ್ ಏನು ಹೇಳಿದ್ದೀನಲ್ಲ ಆ 3 ಚಾಪ್ಟರ್ಸಲ್ಲಿ 2ರಲ್ಲಿ 1ನ್ನು ಬರೀಬೇಕು. ಟೋಟಲ್ 10 ಮಾರ್ಕ್ಸ್ ಆಯಿತು, 15 ಆಯ್ತು ಇಲ್ಲಿಗೆ. ಯೂನಿಟ್ ಥರ್ಡ್ ಮೇನಲ್ಲಿ ಎಸ್ಸೆ ಟೈಪ್ ಕ್ವೆಶ್ಚನ್, ನಿಬಂಧಾತ್ಮಕ ಪ್ರಶ್ನೆ. ಇಲ್ಲಿ ನಿಮಗೆ ಯೂನಿಟ್ 1ನಲ್ಲಿ 2 ಕ್ವೆಶ್ಚನ್ ಕೇಳ್ತಾರೆ, ಅದರಲ್ಲಿ 2ರಲ್ಲಿ 1ನ್ನು ನೀವು ಆನ್ಸರ್ ಮಾಡಬೇಕು. यूनिट 1 में 2 प्रश्न पूछे जाते हैं, उसमें से एक का उत्तर आपको लिखना है. यूनिट 2 में भी 3 पार्ट है, 3 पार्ट से 2 प्रश्न पूछते हैं, 2 में से एक का उत्तर आपको लिखना है. एक प्रश्न के लिए पूरे 10 अंक. अगर 2 यूनिट में 2 प्रश्न आते हैं तो लिखना पड़ता है, तो आपको मिलेंगे पूरे 20 अंक, 20 मार्क्स. 20 + 15 35 ಆಯಿತು. ಈಗ 4th ಮೇನಲ್ಲಿ ನೋಡೋಣ, ಶಾರ್ಟ್ ನೋಟ್ಸಲ್ಲಿ ಅಂದರೆ ಟಿಪ್ಪಣಿ ಲಿಖಿಯೇ. ಯೂನಿಟ್ 1ನಲ್ಲಿ ಮತ್ತು ಯೂನಿಟ್ 2ನಲ್ಲಿ ಅದರಿಂದ 2 ಮತ್ತು ಇದರಿಂದ 2 ಕೊಟ್ಟಿರ್ತಾರೆ. ನೀವೇನು ಮಾಡಬೇಕಾಗುತ್ತೆ, ಅದರಲ್ಲಿ 2ಕ್ಕೆ ಮಾತ್ರ ಆನ್ಸರ್ ಮಾಡಬೇಕಾಗುತ್ತೆ. ಒಂದರಲ್ಲಿ 1 ಕೊಟ್ಟು ಇನ್ನೊಂದರಲ್ಲಿ 3 ಕೊಡಬಹುದು. ಸೊ टिप्पणी लिखिए के लिए 4 प्रश्न दिए जाते हैं, उसमें से आपको 2 प्रश्नों का उत्तर लिखना है, 2 की टिप्पणी लिखनी है. ಸೊ ಅದಕ್ಕೆ ಒಂದಕ್ಕೆ 5 ಮಾರ್ಕ್ಸ್, 5 × 2 10 ಮಾರ್ಕ್ಸ್. ಸೊ 35 + 10 ಎಷ್ಟಾಯಿತು, 45 ಮಾರ್ಕ್ಸ್. ನೀವು ಜಸ್ಟ್ 6 ಲೆಸನ್ಸನ್ನು ಓದೋದ್ರಿಂದ ಬರುತ್ತೆ ಅಂದರೆ ಎಷ್ಟು ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು ಅನ್ನೋದನ್ನು ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಸಬ್ಜೆಕ್ಟ್ ಕಷ್ಟ ಅಂತ ಅನ್ಕೋಬಾರ್ದು, ಹೆದರ್ಕೋಬಾರ್ದು. ಅದಕ್ಕಾಗಿ ನಾನು ಇದನ್ನು ನಿಮಗೆ ಬಿಡಿಸಿ ಹೇಳ್ತಾ ಇರೋದು. आपको डरने की ज़रूरत नहीं है, आप सिर्फ सीख रहे हैं 6 पार्ट, उसमें से आपको 45 अंक के प्रश्न परीक्षा में आते हैं. 80ನಲ್ಲಿ 45 ಮಾರ್ಕ್ಸ್ ಅಂದರೆ 50%ಗಿಂತ ಹೆಚ್ಚು ಪ್ರಶ್ನೆಗಳು ನಿಮ್ಗೆ ಇಲ್ಲಿಂದಾನೇ ಬರುತ್ತೆ. ಆಲ್ಮೋಸ್ಟ್ 60% ಇದರಿಂದಾನೇ ಬರುತ್ತೆ, ಅಂದರೆ ಗದ್ಯದಿಂದಾನೇ ಬರುತ್ತೆ. ಜಸ್ಟ್ 6 ಚಾಪ್ಟರ್ಸ್. ಈಗ ಪ್ರಾಕ್ಟಿಕಲ್ ಗ್ರಾಮರಲ್ಲಿ ಏನೇನು ಕೇಳ್ತಾರೆ, ಥಿಯರಿಟಿಕಲ್ ಗ್ರಾಮರ್ ಮೇಯ್ನ್ 5th ಮೇನಲ್ಲಿ. ಥಿಯರಿಟಿಕಲ್ ಗ್ರಾಮರ್ ಅಂದರೆ ಒಂದು ಗ್ರಾಮರ್ ಬಗ್ಗೆ 4 ಕ್ವೆಶ್ಚನ್ಸ್ ಕೇಳ್ತಾರೆ, 4 ಯಾವುದಾದ್ರೂ ಅದರಲ್ಲಿ ನೀವು 2ನ್ನು ಆನ್ಸರ್ ಮಾಡಬೇಕು. ಅದ್ರ ಬಗ್ಗೆ ಡೀಟೇಲ್ಸನ್ನು ಬರಿಬೇಕಾಗುತ್ತೆ. ಯೂನಿಟ್ 3ನಲ್ಲಿ ಮತ್ತು ಯೂನಿಟ್ 4ಅಲ್ಲಿ 2ರಲ್ಲೂ ಯಾವುದನ್ನು ಬೇಕಾದ್ರೂ ಕೇಳ್ಬೋದು. उसके बारे में मैं अगले क्लास में बताऊंगा. ಸೊ ಅಲ್ಲಿ 10 ಮಾರ್ಕ್ಸ್ ಬರುತ್ತೆ. ಪ್ರಾಕ್ಟಿಕಲ್ ಗ್ರಾಮರಲ್ಲಿ ಏನೇನು ಬರುತ್ತೆ, ಇದಕ್ಕೂ ಅಷ್ಟೇ 3rd and 4th यूनिट इंदाने संधि विच्छेद करना. यहाँ आपको क्या करना है, एक शब्द देते हैं, शब्द का विच्छेद करना है. ಸಂಧಿಯನ್ನು ಬಿಡಿಸಿ ನೀವು ಹೇಳಬೇಕಾಗುತ್ತೆ. ಒಂದು ಶಬ್ದವನ್ನು ಬಿಡಿಸಿಬಿಟ್ಟು ನೀವು ಹೇಳಿದರೆ ಬರೆದು ತೋರಿಸ್ಬೇಕು. उसके लिए आपको 4 शब्द देते हैं, उसका विग्रह करके आपको लिखना है. उसके लिए आपको 4 अंक मिलेंगे. नेक्स्ट करेक्शन ऑफ स्पेलिंग्स ಅಂದ್ರೇನು, ಶಬ್ದ ಶುದ್ಧೀಕರಣ ಅಂತ ಏನು ಹೇಳಿದ್ನಲ್ಲ ಅದು ವರ್ಡ್ಸ್ ಕೊಡ್ತಾರೆ, ನೀವು ಅದನ್ನು ಸರಿ ಮಾಡಿ ಬರೀಬೇಕು. 6 ವರ್ಡ್ಸ್ ಇರುತ್ತೆ, 6 ಅದನ್ನು ಸರಿ ಮಾಡಿದ್ರೆ 6 ಮಾರ್ಕ್ಸ್ ಸಿಕ್ತು. ಕರೆಕ್ಷನ್ ಆಫ್ ಸೆಂಟೆನ್ಸಸ್, ಒಂದು ಸೆಂಟೆನ್ಸ್ ಇರುತ್ತೆ, उसमें कोई गलती होती है, ಅದು ಆ ಥರದ 5 ಸೆಂಟೆನ್ಸ್ ಕೊಟ್ಟಿರ್ತಾರೆ, ನಿಮಗೆ 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಅದು ಸರಿ ಮಾಡಿರಾಯಿತು. ಪದ ಪರಿಚಯ ಏನು ಹೇಳಿದ್ದೇನೆ, ಅದರಲ್ಲಿ 3 to 4 ವರ್ಡ್ಸ್ ಇರುತ್ತೆ, ಅದಕ್ಕೆ 5 ಸೆಂಟೆನ್ಸಸ್ ಕೊಟ್ಟಿರ್ತಾರೆ, ನೀವು ಅದನ್ನು ಸರಿ ಮಾಡಿದ್ರಾಯಿತು, ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಒಂದೇ ಕೊಟ್ಟಿರ್ಬೋದು, ಅದರಲ್ಲಿ 3 to 4 ವರ್ಡ್ಸ್ ಇರುತ್ತೆ. ಒಂದೇ ವಾಕ್ಯದಲ್ಲಿ ಒಂದೊಂದು ವರ್ಡಕ್ಕೂ ನೀವು ವಿವರಣೆ ಕೊಡ್ತಾ ಹೋದರೆ ನಿಮಗೆ
ನಿಮಗೆ ಪೂರ್ತಿ 5 ಮಾರ್ಕ್ಸ್ ಸಿಗುತ್ತೆ. ಸೆಂಟೆನ್ಸ್ ಒಂದು, ಅದರಲ್ಲಿ 3 to 4 ವರ್ಡ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ 5 ಮಾರ್ಕ್ಸ್. ಟೋಟಲ್ ಎಷ್ಟಾಯಿತು? 80 ಮಾರ್ಕ್ಸ್ ಆಯಿತು. ಇಂಟರ್ನಲ್ ಅಸೆಸ್ಮೆಂಟಲ್ಲಿ 20 ಮಾರ್ಕ್ಸ್ ಟೋಟಲ್ ಸೇರಿ ನಿಮ್ಮ ಸೆಕೆಂಡ್ ಸೆಮಿಸ್ಟರ್ನಲ್ಲಿ ಲ್ಯಾಂಗ್ವೇಜ್ ಹಿಂದಿಗೆ 100 ಮಾರ್ಕ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಸ್ಟೂಡೆಂಟ್ಸ್, ಈಗ ನಾನು ನಿಮಗೆ ಹೇಳಿರೋದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ನಿಮಗೆ ಬಂದಾಗ ಹೇಳ್ತೀನಿ. ಸೊ ಈ ಲಾಕ್ಡೌನ್ ಟೈಮಲ್ಲಿ ಸಮಯವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಸಮಯಕ್ಕೆ ಸದುಪಯೋಗ ಕಲೀಜಿ. ನಮ್ಮ ಬಗ್ಗೆ ನಾವು ಕೇರ್ ಮಾಡಬೇಕು, ಶಾರೀರಿಕವಾಗಿ ಅಷ್ಟೇ ಅಲ್ಲ, ನಮ್ಮ ಬೌದ್ಧಿಕವಾಗೂ ಅದನ್ನು ಕೇರ್ ಮಾಡಬೇಕು. ಇಲ್ಲಾಂದರೆ ಅದು ನಮ್ಮ ರೆಸ್ಟ್ ಹಿಡಿದು ಹೋಗುತ್ತೆ. ನೀವು ಯಾವುದೇ ಸಮಯ ನಿಮಗೆ ಸಿಗುತ್ತೆ, ತುಂಬ ಸಮಯ ನಿಮ್ಮ ಹತ್ರ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳಿ. ನೀವು ಏನೆಲ್ಲ ಮಾಡ್ಬೋದು ಅದನ್ನು ನೀವೇನು ನಿಮಗೆ ಆಶ್ಚರ್ಯ ಆಗ್ಬೋದು, ಹೌದಲ್ಲ ನಾನು ಲಾಕ್ಡೌನ್ ಟೈಮಲ್ಲಿ ನಾನು ಎಷ್ಟೊಂದು ಬದಲಾಗಿದ್ದೀನಿ, ಎಷ್ಟೊಂದು ಕಲ್ತಿದ್ದೀನಿ. ಮನೆಗಳಲ್ಲಿ ಸಮಸ್ಯೆಗಳಿರ್ಬೋದು, ಸಮಸ್ಯೆಗಳು ಎಷ್ಟೇ ಇದ್ದರೂ ಅದರಿಂದ ನೀವು ಮೇಲೆ ಬಂದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ನಿಮಗೆ ಸಿಗುತ್ತೆ. आप सबको मैं शुभकामनाएं देते हुए मैं आप इस क्लास को आज संपन्न करता हूँ. सुनने के लिए आप सबको धन्यवाद.